ತುಂಬ ಫೇಮಸ್ ಆಗಿರೋದು ಇಲ್ಲಿರೋ ಈ ಒಂದು ಸ್ಟ್ಯಾಚುಗೆ. ಇದು ಪ್ರಪಂಚದಲ್ಲೇ 3rd ಲಾರ್ಜೆಸ್ಟ್ ಸ್ಟ್ಯಾಚು. ಬಂದಂಗೆ ಇದು ಹಾಸ್ಟ್ಲು ಅಂದರೆ ನನಗೆ ನಂಬಕ್ಕಾಗಿಲ್ಲ. ಇದೇನು ಹಾಸ್ಟ್ಲು ಥರ ಆಯಿತಾ? ಮತ್ತೆ ಬೈ ಇದೇ ನಮ್ಮ ಹಾಸ್ಟ್ಲು ನೋಡಿ ಹೆಂಗಿದೆ ಅಂತ. ಹಾಸ್ಟ್ಲು ಅಂದರೆ ನಂಬಕ್ಕೆ ಆಗೋದಿಲ್ಲ ಗುರು. ಯಾವುದೋ ಒಂದು ಯಾವುದೋ ಒಂದು ರೆಸಾರ್ಟು ಸಪ್ರೇಟ್ ವಿಲ್ಲಾ ಥರ ಐತೆ. ಇದ್ರದ್ದು ಪ್ರೈಸು ದಿನಕ್ಕೆ 292 ರೂಪಾಯಿ, 300 ರೂಪಾಯಿ ಅಂದ್ಕೊಳ್ಳಿ. ಆದರೆ ತುಂಬ ವಿಚಿತ್ರವಾಗಿ ತುಂಬ ಡಿಫ್ರೆಂಟಾಗಿ 2 ಸ್ವಿಮ್ಮಿಂಗ್ ಪೂಲ್ ಇದೆ, ಬೆಳಗ್ಗೆ ಬ್ರೇಕ್ಫಾಸ್ಟ್ ಇನ್ಕ್ಲೂಡೆಡು. ಸಕ್ಕತ್ತಾಗಿದೆ, ಸಿಕ್ಕಾಬಟ್ಟೆ ವಿಚಿತ್ರ ಮಾತ್ರ. ಇದು ಡಾರ್ಮೆಟ್ರಿಗಳು, ಇನ್ನು ಸಪ್ರೇಟು ಜಾಗಗಳು ಇದೆ ಅಲ್ಲಿ. ಬಾಲಿಲಿ ಎಲ್ಲೋದ್ರೂ ಈ ಥರ ಒಂದು ಐಕಾನಿಕ್ ಗೇಟು ನೋಡ್ಬೋದು. ಯಾಕೆಂದರೆ ಬಂದಂಗೆ ಏರ್ಪೋರ್ಟಲ್ಲೇ ಇದೆ ತಾನೇ ಇದ್ದಿದ್ದು. ನೋಡಿ ಹಾಸ್ಟ್ಲು ಥರನೇ ಇದೆ. ನಿಜವಾಗ್ಲೂ ಅಷ್ಟು ಥರ ಇಲ್ಲ. ಇದು ಈ ವಿಲ್ಲಾಗಳಲ್ಲಿ ಉಳ್ಕೊಳ್ಳೋರು ಸ್ವಿಮ್ಮಿಂಗ್ ಪೂಲು, ಅದು ಡಾರ್ಮೆಟ್ರಿಗಳಲ್ಲಿ ಉಳ್ಕೊಳ್ಳೋರು ಸ್ವಿಮ್ಮಿಂಗ್ ಪೂಲು. ಈ ಬಾಲಿಲಿ ಸರ್ವೇ ಸಾಮಾನ್ಯವಾಗಿ ನೋಡುವಂಥದ್ದು ಈ ಥರ ಆಫರಿಂಗ್ಸ್. ನೋಡಿ ಇವರು ದೇವಸ್ಥಾನಕ್ಕೆ ಏನೋ ತೊಗೊಂಡೋಗ್ತಿದ್ದಾರೆ ಆಫರ್ ಮಾಡೋಕ್ಕೆ. ಇದು ಬಾಲಿದು ಟ್ರೆಡಿಷನಲ್ ಡ್ಯಾನ್ಸು. ಅಲ್ಲಿ ಅವ್ರು ಏನು ಹಾಕೊಂಡು ಕೂತಿದ್ದಾರೆ ಅದು ಬಾಲಿ ಟ್ರೆಡಿಷನಲ್ ಡ್ರೆಸ್ಸು. ಮತ್ತು ಇದು ಇಲ್ಲಿ ಈ ಪಾರ್ಕಲ್ಲಿ ಬಂದವರೆಲ್ರಿಗೂ ಪ್ರತಿದಿನ ಈ ಶೋ ನಡೆಯುತ್ತೆ. ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಸ್ಟ್ಯಾಚು ಇರೋದು ನಮ್ಮ ಇಂಡಿಯಾದಲ್ಲೇ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವ್ರದ್ದು ಸ್ಟ್ಯಾಚ್ಯೂ ಆಫ್ ಯೂನಿಟಿ ಅಂತ ಕರೀತಾರೆ ಅದನ್ನ. ಅದು 182 ಮೀಟ್ರ್ ಇದೆ, ಅಂದರೆ ಹತ್ತತ್ರ 597 ಅಡಿ. ಇದೇಕೆ ಒಂದು ಸ್ಟ್ಯಾಚು ಅಂದರೆ ಪ್ರತಿಮೆ. ಯಾಕೆ ಇವತ್ತು ಸ್ಟ್ಯಾಚು ಬಗ್ಗೆ ಕೂಯ್ತಾನಲ್ಲ ಅಂದ್ಕೊಂಡಿದ್ದೀರಾ? ಇವತ್ತು ನಾವು GWC ಪಾರ್ಕ್ ಹತ್ರ ಇದ್ದೀವಿ, ಅಂದರೆ ಗರುಡ ವಿಷ್ಣು ಕಾಂಚನ ಅಂತ. ಈ ಪಾರ್ಕಲ್ಲಿ ತುಂಬ ಫೇಮಸ್ ಅಂದರೆ ಇಲ್ಲಿರೋ ಒಂದು ಸ್ಟ್ಯಾಚು. ಇದು ವಿಷ್ಣುವಿನ ಸ್ಟ್ಯಾಚು ಅಂತ ನಂಬ್ತಾರೆ, ಆದರೆ ಇದ್ರ ಹಿಂದೆ ಇನ್ನೊಂದು ಸ್ಟ್ಯಾಚು ಇದೆ, ಅದ್ರ ಸ್ಪೆಷಾಲಿಟಿನೇ ಬೇರೆ. ಹೋಗ್ಬಿಟ್ಟೆ ನೋಡೋಣ. ಬೈ ಕೃಷ್ಣ, ಕಲ್ಕಿ, ಪರಶುರಾಮ, ಬಲರಾಮ ಇದೆಲ್ಲ ವಿಷ್ಣುದು ಒಂದು ಅವತಾರ ಅನ್ನೋ ಒಂದು ನಂಬಿಕೆ ಇದೆ. ಆದರೆ ಇಲ್ಲಿ ಜನದ ಪ್ರಕಾರ ವಿಷ್ಣು ಗರುಡನ ರೂಪದಲ್ಲಿದ್ದಾರಂತೆ. ಸೊ ಇಲ್ಲಿ ಅವ್ರದ್ದೊಂದು ದೊಡ್ಡ ಪ್ರತಿಮೆ ಇದೆ. ಇವಾಗ ನೆಕ್ಸ್ಟ್ ನಾವು ಅಲ್ಲಿಗೆ ಹೋಗ್ತಿದ್ದೀವಿ. ಈಗ ನಾವು ವಿಷ್ಣುದು ವಾಹನ ಗರುಡ ನೋಡೋಕೆ ಹೋಗ್ತಿದ್ದೀವಿ. ಅದು ವಿಷ್ಣು ಸ್ಟ್ಯಾಚು. ಇವಾಗ ನಾವು ಹೋಗೋದು ಗರುಡನ ಸ್ಟ್ಯಾಚು ನೋಡೋಕ್ಕೆ. ವಾಚ್ ಯುವರ್ ಸ್ಟೆಪ್ಸ್. ಬಂದ್ವಿ ಇಲ್ಲಿ. ಇದು ಗರುಡ, ವಿಷ್ಣುವಿನ ವಾಹನ. ವಿಷ್ಣುದು ವಾಹನದ ಹತ್ರ ಇದ್ದೀವಿ ನಾವು. ನನ್ನ ಹಿಂದೆ ಇದೆಯಲ್ಲ, ಇದೇ ಗರುಡ, ವಿಷ್ಣುದು ವಾಹನ. ಏನು ಇಷ್ಟೊಂದು ದೊಡ್ಡದಿದು. ಸಿಕ್ಕಾಬಟ್ಟೆ ದೊಡ್ಡದು ಮಾತ್ರ. ಅಲ್ಲಿ ವಿಷ್ಣುನ ನೋಡಿದ್ವಿ, ಇಲ್ಲಿ ಗರುಡನ ನೋಡಿದ್ವಿ. ನೆಕ್ಸ್ಟು ಇಬ್ರು ಒಂದೇ ಕಡೆ ಇರುವಂಥ ಸ್ಟ್ಯಾಚುನ ನೋಡೋಕೋಯ್ತೀವಿ. ಬೈ ಇಂಡೋನೇಷ್ಯಾ ಮುಸ್ಲಿಂ ಡಾಮಿನೆಂಟ್ ಕಂಟ್ರಿ ಆದರೂ ಬಾಲಿಲಿರೋ 80% ಜನ ಹಿಂದೂಗಳೇ. ಅಂದರೆ ಈ ಇಂಡೋನೇಷ್ಯಾ ಅಂದ್ರೇ ದೊಡ್ಡ ಐಲ್ಯಾಂಡ್ಗಳು. ಈ ಇಂಡೋನೇಷ್ಯಾದಲ್ಲಿ 17,000 ಐಲ್ಯಾಂಡ್ಗಳಿದೆ ಅಂತ. ಅದ್ರಲ್ಲಿ 6,000 ಐಲ್ಯಾಂಡಲ್ಲಿ ಜನ ಮುಟ್ಟಕ್ಕೆ ಆಗಿಲ್ಲ. ಬಾಲಿ ಜನಗಳದ್ದು ಆಚಾರ ವಿಚಾರಗಳು ತುಂಬ ಡಿಫ್ರೆಂಟ್ ಆಗಿದೆ ನಮ್ದು ಹೋಲಿಸ್ಕೊಂಡ್ರೆ. ಈಗ ನಾವು ಆ್ಯಕ್ಚುಲಿ GWC ಪಾರ್ಕ್ ಅಂದರೆ ಗರುಡ ವಿಷ್ಣು ಕಾಂಚನ ಪಾರ್ಕ್ ಅಂತ ಏನು ಕರೀತಾರೆ. ಇದು ತುಂಬ ಫೇಮಸ್ ಆಗಿರೋದು ಇಲ್ಲಿರೋ ಈ ಒಂದು ಸ್ಟ್ಯಾಚುಗೆ. ಇದು ಪ್ರಪಂಚದಲ್ಲೇ 3rd ಲಾರ್ಜೆಸ್ಟ್ ಸ್ಟ್ಯಾಚು, ಅಂದರೆ 122 ಮೀಟ್ರ್ ಇದೆ, 400 ಅಡಿ. ಎಷ್ಟು ಫೇಮಸ್ ಅಂದರೆ ಸಿಕ್ಕಾಬಟ್ಟೆ ಟೂರಿಸ್ಟ್ಗಳು ಇಲ್ಲಿಗೆ. ವಿಷ್ಣುದು ಉದ್ಭವ ಹೆಂಗಾಯ್ತು ಅಂತ ವಿಷ್ಣು ಪುರಾಣದಲ್ಲೇ ಬೇರೆ ಥರ ಇದೆ, ಶಿವ ಪುರಾಣದಲ್ಲೂ ಬೇರೆ ಥರ ಇದೆ.
ಆದ್ರೆ ಪ್ರಪಂಚದಲ್ಲೇ ಅತಿ ದೊಡ್ಡ ವಿಷ್ಣು ಸ್ಟ್ಯಾಚು ಈ ಬಾಲಿಲಿದೆ. ಇದು ಪ್ರಪಂಚದಲ್ಲೇ ಅತಿ ದೊಡ್ಡ ವಿಷ್ಣು ಸ್ಟ್ಯಾಚು ಗುರು. ಇದು 400 ಅಡಿ ಇದೆ. ಯಪ್ಪ ದೇವ್ರೆ, ಎಷ್ಟು ದೊಡ್ಡದು ಗುರು ಇದು, ಸಿಕ್ಕಾಬಟ್ಟೆ ದೊಡ್ಡದು ಮಾತ್ರ. ಇಲ್ಲಿ ಜನ ತುಂಬಾ ಆರಾಧಿಸೋ ದೇವರುಗಳು ಅಂದ್ರೆ ಗಣಪತಿ, ಸರಸ್ವತಿ ಮತ್ತೆ ವಿಷ್ಣು. ಇಲ್ಲಿ ಜನಗಳ ನಂಬಿಕೆ ಪ್ರಕಾರ ವಿಷ್ಣುವಿಂದನೇ ಈ ಪ್ರಪಂಚ ಉದ್ಭವ ಆಗಿದ್ದು, ವಿಷ್ಣುನೇ ಈ ಒಂದು ಯೂನಿವರ್ಸ್ದು ಕಾರಣನೇ ವಿಷ್ಣು ಅಂತ. ಸೊ ಇಲ್ಲಿ ಸಿಕ್ಕಾಬಟ್ಟೆ ವ್ಯಾಲ್ಯೂ ಮಾಡ್ತಾರೆ ಗುರು. ಇದನ್ನ ಕಲ್ಚರಲ್ ಪಾರ್ಕ್ ಅಂತಾನು ಕರೀತಾರೆ. ಇದು ಒಳಗೆ ಏನೋ ಇರ್ಬೋದು. GWK ಕಲ್ಚರಲ್ ಪಾರ್ಕ್. ಹಲೋ, ಈ ಸ್ಟ್ಯಾಚು ಏರ್ಪೋರ್ಟ್ ಇಂದ 10 ಕಿಲೋಮೀಟರ್ ದೂರದಲ್ಲಿ ಇರೋದು, ಆದ್ರೆ ಅಲ್ಲಿ ಲ್ಯಾಂಡ್ ಆಗುವಾಗಲೇ ಕಾಣಿಸುತ್ತೆ. ಈ ಸ್ಪಾಟಲ್ಲಿ ಬಂದು ಮದುವೆ ಮಾಡ್ಕೊಳ್ಳೋರು ಮಾಡ್ಕೋಬಹುದು. ಬೇಕಂದ್ರೆ ಬುಕ್ಕಿಂಗ್ಸ್ ಈ ಸೈಟಲ್ಲಿ ಓಪನ್ ಇರುತ್ತಂತೆ. ನೋಡಿ, ಯಾರಾದರೂ ಮಾಡ್ಕೋಬೇಕಂದ್ರೆ ಬರ್ಬೋದು. ತುಂಬ ಸೀನಿಕ್ ಆಗಿದೆ, ತುಂಬ ಡಿಫ್ರೆಂಟ್ ಆಗಿದೆ, ತುಂಬ ಡಿವೋಷನಲ್ ಆಗಿದೆ. ಈ ಏಕಾಂತದಲ್ಲಿ ಕಳೆಯೋರು, ಲಾನ್ಲಿ ಪೀಪಲ್ಗಳು, ಇಂಟ್ರೋವರ್ಟ್ಸ್ಗಳಿಗೆಲ್ಲ ಸಿಕ್ಕಾಬಟ್ಟೆ